ಯಾವ ರಾಮ ಸರಿಯಾಗಿ ಹೊಡ್ಕೊಂಡಿದ್ದಾರಲ್ಲೋ. ಹಾಂ, 10 rupees. ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಸ್ವೀಟಿ, ಅಯ್ಯಯ್ಯ, ಇಳಿ ಇಳಿ, ಸಾಕು ಇಳಿ ಇಳಿ ಇಳಿ, ಏಯ್ ಇಳಿ. ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ಸಿಗ್ನಲ್ ಓಪನ್ ಆಯಿತು. ಓ ನಡೀರೋ, ಇದು ಯಾವ ಗಾಡಿ ಗುರು, ಹಿಂದೆ ಒಂದು ಲೈಟ್ ಇಲ್ಲ. ಯಪ್ಪ, ಒಡಿಸ್ ಮಾಡಿಬಿಟ್ಟಿದ್ದಾರೆ ಗಾಡಿನ. ಸಿಗ್ನಲ್ ಬಿದ್ದಿದೆ, ಏನು ಮಾಡೋದು? ಕಮಾನ್ ಶಾಂತಕುಮಾರ್, ಡೂ ಇಟ್ ಮ್ಯಾನ್. ಓಕೆ, ಈ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡಾಗ ಸರಿ ಹೋಗುತ್ತೆ. ಮೆಟ್ರೋ ಸ್ಟೇಷನ್ ಕೆಳಗಡೆ ಹೋಗ್ತಾ ಇದ್ದೀವಿ. ಸಿಗ್ನಲ್ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೇವೆ. ಇವಾಗ ನಾವು ಆರಾಮಾಗಿ ಇಲ್ಲಿ ಬಂದು ಈ ಥರ ಹೋಗ್ಬೋದು. ಎಲ್ಲಿ ಬರ್ತಾ ಇದ್ದೀರಾ? ಎಲ್ಲಿ ಬರ್ತಾ ಇದ್ದೀರಾ? ಇದೆ, ಬರ್ತಾನೆ ಇದ್ದಾರೆ ಗುರು. ಹೆಂಗೆ? ಇನ್ನೂ ಊಟನೂ ಮಾಡಿಲ್ಲ, ಏನೂ ಇಲ್ಲ. 1 ಗಂಟೆ ಆಯಿತು. ಬೆಳಗ್ಗೆ ಸ್ವಲ್ಪ ಕಾಫಿ ಕುಡ್ದಿರೋದಷ್ಟೇ. ಈ ಥರ ಆದರೂ ಈ ಥರ ಪೀಸಾಗಿ ಹೋಗ್ತಾ ಇರ್ಬೋದು. ಒಂದೇ ಸ್ಟ್ರೆಚ್ಚಲ್ಲಿ ಆರಾಮಾಗಿ ಹೋಗ್ತಾ ಇರ್ಬೋದು. ಇನ್ನೊಂದು 3 ಸಿಗ್ನಲ್ ದಾಟ್ಬಿಟ್ರೆ ಹಬ್ಬ ಸಾಕು. ಓಪನ್ ಇದೆ ಸಿಗ್ನಲ್ಲು, ಬಟ್ ಇವ್ರು ಹೋಗಲ್ಲ. ನಾವು ಅಲ್ಲಿ ಹೋಗೋಷ್ಟೊತ್ತು ಕರೆಕ್ಟಾಗಿ ಸಿಗ್ನಲ್ ಬಿದ್ದೋಗ್ಬಿಡುತ್ತೆ. ಫುಲ್ ಟ್ರಾಫಿಕ್ ಇರುತ್ತೆ ಈ ರೋಡ್ ಮಾತ್ರ. ಇದು ಯಾವುದು ಅಂದರೆ ಟಿನ್ ಫ್ಯಾಕ್ಟ್ರಿ ನಿಯರ್ ಹೋಗ್ತಾ ಇದ್ದೀನಿ ಇವಾಗ. ಗೋಪಾಲಂ ಸಿನಿಮಾಸ್. ಈ ಟಿನ್ ಫ್ಯಾಕ್ಟ್ರಿ ಸ್ವಲ್ಪ ರೋಡ್ ಫ್ರೀ ಆಗೇ ಇತ್ತು. ಮೆಟ್ರೋ ಸ್ಟೇಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಗಜ್ಬಿಜಿ ಆಗೋಗಿದೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಗುರು. ಈ ಫ್ಲೇವರ್ ಹತ್ರ ಯಾವಾಗೂ ಟ್ರಾಫಿಕ್ಕು ಭಯಂಕರ. ಬೆಳಗ್ಗೆ ಹೊತ್ತಾದರೂ ಹಂಗೆ 10 ಕಡೆಯಿಂದ ಅರ್ಧ ಫ್ಲೇವರು ಫುಲ್ ವೆಹಿಕಲ್ಸೇ ಇರುತ್ತೆ, ಅಷ್ಟೊಂದು ಟ್ರಾಫಿಕ್ಕು. ಓಹೋ, ಸ್ವಲ್ಪ ಫ್ರೀ ಆಯಿತು. ಇನ್ನೊಂದು 5-6 ಕಿಲೋಮೀಟ್ರ್ KR-ಪುರಂ ದಾಟ್ಬಿಟ್ರೆ ನಮಗೆ ಸ್ವಲ್ಪ ಫ್ರೀ ಆಗುತ್ತೆ ರೋಡು. ಅದುವರೆಗೂ ಇದೇ ಟ್ರಾಫಿಕ್ಕೆ ಹಿಂಗೇ ಇರುತ್ತೆ. ಏನು ಹೇಳಿ, ಸ್ವಲ್ಪ ಜುಗಾದ್ ಮಾಡ್ಕೊಂಡು ಹಂಗೆ ಹಿಂಗೆ ಹೋಗ್ತಾ ಇರಬೇಕು. ಹೆಂಗಿದೆ ಫ್ಲೇವರು? ಸಖತ್ತಲ್ಲ. ಓಹೋ, ಏನು ಹಿಂಗೆ ಹೋಗ್ಬಿಟ್ರು ಇವರು? ಏನೋ ಒಂದು ಸಂಘಟನೆ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಏನು ಸಂಘಟನೆ ಅಂತ ಗೊತ್ತಿಲ್ಲ. ಇದು ಏನಾದರೂ ಕೇಳಬೇಕು. ಏನು ಸರ್ ಇದು? ಸರ್ ಓಕೆ, IT ಅವ್ರದ್ದು ಸ್ಟ್ರೈಕ್ ಅಂತೆ. ಫಸ್ಟ್ ಫ್ಯೂವಲ್ ಹಾಕ್ಸ್ಬಿಡ್ಬೇಕು. ಲೋ ಫ್ಯೂವಲ್ಲ ಹೊಡಿತಾ ಇದ್ದೀನಿ. ಇನಿಷಿಯಲ್ ಪಿಕಪ್ ಗಾಡಿದು ಕಡಿಮೆ ಆಗಿದೆ. ಲೋ ಫ್ಯೂವಲ್ಲಲ್ಲಿ ಓಡಿಸಿದ್ರೆ ಇನಿಷಿಯಲ್ ಪಿಕಪ್ ಇರೋಲ್ಲ. ನಾವಿನ್ನು ಊರಿಗೆ ಹೋಗ್ಬೇಕಂದ್ರೆ 1.5 hour ಆಗಬಹುದು ಅಂದ್ಕೊತೀನಿ. ಯಾಕಂದರೆ ಊಟ ಬೇರೆ ಮಾಡಿಲ್ಲ. ಜಾಸ್ತಿ ರ್ಯಾಶಾಗಿ ಹೊಡಿಯೋಕ್ಕಾಗಲ್ಲ ಗಾಡಿ. ಆಮೇಲೆ ಕಣ್ತಿರ್ಗೋದು ಅವೆಲ್ಲ ಆಗಿಬಿಡುತ್ತೆ. ಬೇಡ, 80 ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಹೋಗೋದಷ್ಟೆ. ಇಬ್ಬರು ಹೆಲ್ಮೆಟ್ ಹಾಕಿಲ್ಲ ನೋಡಿ, ಹೆಂಗೆ ಹೋಗ್ತಾ ಇದ್ದಾರೆ ಅಣ್ಣವರು. ಹೆಲ್ಮೆಟ್ ಯೂಸ್ ಮಾಡ್ರು ಅಂದರೆ ಯೂಸೇ ಮಾಡಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಇದು KR-ಪುರಂ. ವಾವ್, ಸೋ ನೈಸ್. ಕೋಲಾರ್ 52, ತಿರುಪತಿ 63.
ಸಿಗ್ನಲ್ ಬಿದ್ದೋಯ್ತು. ಗೌರ್ಮೆಂಟ್ ಗಾಡಿ ಹೆಂಗೆ ಹೊರ್ಟೋಗ್ಬಿಟ್ಟ, ಇವನು ಹಂಗೆ ಹೋಗ್ಬಿಟ್ಟ. ಚಾರ್ಲ್ಸ್ ಹೋಗ್ಬಿಟ್ಟ. ಹತ್ತು ಕಡೆಯಿಂದ ಬರೋರ್ ಗತಿ ಏನಾಗಬೇಕು. ಇವು ತಾರ ಆಟೋರು ಎಲ್ಲ ಹೋದ್ರೆ ಯಪ್ಪ. ಇವಾಗ ಅರ್ಜೆಂಟ್ ಮನೆಗೆ ಹೋಗ್ಬೇಕು ಅಂತಿದೆಯಪ್ಪ, ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು. ಏನಿದು ರಿವರ್ಸ್ ಹೊಡಿತಾವ್ರ ಅಣ್ಣವರು. ಆದರೆ ಅರ್ಜೆಂಟ್ ಮನೆಗೆ ಹೋಗ್ಬೇಕು ಅಂದಾಗ ಏನು ಮಾಡಬೇಕು, ಆತರ ಪಡ್ದಿರ ನಿಧಾನಕ್ಕೆ ಹೋಗ್ಬೇಕು. ಆತರ ಪಟ್ಟರೆ ಗೋತ್ರ ಕೆಟ್ಟೋಗುತ್ತೆ ಅಂತ ಒಂದು ಗಾದೆ. ಹಾಗಾಗಿ ಗಾದೆಗಳು ಸುಮ್ಮನೆ ಬಂದಿರಲ್ಲ. ಕೆಲವೊಂದು ಇನ್ಸಿಡೆಂಟ್ಗಳಾದಾಗ ಹಳೆಬರು ಇರ್ತಾರಲ್ವ, ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಹಿತವಚನಗಳು ಅನ್ಕೋಬೋದು. ಇವಾಗ ಫ್ರೀ ಆಯ್ತಪ್ಪ. ಯಪ್ಪ, ಸಿಟಿ ಔಟ್ಸ್ಕಟ್ ಬಂದ್ರೇ ಆಗಿದೆ. ಆಹಾ ಇಷ್ಟೊತ್ತು ಬಿಸಿ ಕಜ್ಜಾಜ ಮಾಡಿ ಕೊಡುವೆ ನಾನು ಅಂದಂಗಿತ್ತು. ಸಿಟಿಯಲ್ಲಿ ಮಾತ್ರ ಈಗಿನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮಗೆ ಅನಿಸ್ಬಿಡುತ್ತೆ. ಸಿಟಿಯಲ್ಲಿ ಮಾತ್ರ ಗಾಡಿ ಓಡಿಸೋದಕ್ಕೆ ಬೇಜಾರಾಗ್ಬಿಡುತ್ತೆ. ಚಳಿ ಇದ್ದರೆ ಏನೋ ಸ್ವೆಟ್ರು ಏನೋ ಹಾಕಿ ಮ್ಯಾನೇಜ್ ಮಾಡ್ಬೋದು. ಬಿಸಿ ಇದ್ದರೆ ಏನು ಬಟ್ಟೆ ಬಿಚ್ಚಾಕೋಕ್ಕಾಗತ್ತೆ ಹೇಳಿ. ಏನೋ ಇನ್ಸಿಡೆಂಟ್ ಆಗಿದೆ. ರಾಮ ಸರಿಯಾಗಿ ಹೊಡ್ಕೊಂಡಿದ್ದಾರಲ್ಲೋ. ಸರಿಯಾಗಿ ಬಿದ್ದಿದ್ದಾರೆ ಗುರು ಯಾರೋ. ಆ್ಯಕ್ಚುಲಿ ಅದೆಲ್ಲ ಯೂಟ್ಯೂಬ್ಗೆ ಹಾಕಿದ್ರೆ ತೊಂದರೆ ಆಗುತ್ತೆ, ನೋಡಬಾರ್ದು. ನನಗೂ ಭಯ. ನನಗೆ ಮೊದಲೇ ಬ್ಲಡ್ ನೋಡಿದ್ರೆ ಕಣ್ತಿರುಗುತ್ತೆ. ಹಾಗಾಗಿ ಇಲ್ಲಾಂದರೆ ಹೋಗ್ತಾಯಿದ್ದೆ. ಇವಾಗ ಸಪೋಸು ಏನೋ ಇನ್ಸಿಡೆಂಟ್ ಆಯಿತು, ಯಾರೂ ಇಲ್ಲ, ನಾನೊಬ್ಬನೇ ಇದ್ದೀನಿ ಅಂದರೆ ಹೆಲ್ಪ್ ಮಾಡ್ತೀನಿ. ಏನು ಅದಕ್ಕೆ ಅಷ್ಟೊಂದು ಭಯ ಏನಿಲ್ಲ. ಬಟ್ ಎಲ್ಲರೂ ಇದ್ದಾರಲ್ಲಿ. ಇನ್ನೊಂದು ಏನಂದರೆ ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಇವಾಗ ನನಗೆ ಆ ಒಂದು ಘಟನೆಗಳೆಲ್ಲ ನಾನು ಕಣ್ಣಲ್ಲಿ ನೋಡಿಬಿಟ್ರೆ ಕಣ್ಣು ತಿರುಗಿಬಿಡುತ್ತೆ ಅಷ್ಟೇ. ಆಮೇಲೆ ನಾನು ಅಲ್ಲೇ ಕುತ್ಕೋಬೇಕು. ಅದಕ್ಕೆ ಬೇಡ. ಅಷ್ಟೊಂದು ಏನೋ ಎಫೆಕ್ಟ್ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ಯಾರಿಗೂ ತೊಂದರೆ ಆಗಿರಬಾರ್ದು ಅಂತ. ಪೆಟ್ರೋಲ್ ಬಂಕ್ ಅಂತ ಸಿಗೋಣ ಫ್ರೆಂಡ್ಸ್. ಶೆಲ್ ಪೆಟ್ರೋಲ್ ಬಂಕು ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಗಾಡಿ ಇಳಿದ್ರೇ ಪೆಟ್ರೋಲ್ ಹಾಕೋದು ಒಂದು ಸ್ವಲ್ಪ ಡಿಸೆಂಟ್ ಅನಿಸುತ್ತೆ. ಕೆಲವೊಂದು ರೂಲ್ಸ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ನಾರ್ಮಲ್ ಹಾಂ ನಾರ್ಮಲ್ 10 rupees. ಏನು ಮೇಡಮ್ 10 rupees. ಕನ್ನಡ ಬರಲ್ವಾ? ಹಾಂ 10 rupees. ಹಾಂ, ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಆಗೋಯ್ತಾ? ಹಾಕಿದ್ರೆ ಇಲ್ವಾ? ಬಿಲ್ಲು ಕೊಟ್ಬಿಟ್ರಾ? 350 ಹಾಕಿ. ಬೈಕೊಂಡಿರ್ತಾರೆ ಪಾಪ ಅಕ್ಕವರು. ನೋಡಿ 10 rupeesಗೆ ಹಾಕಿದ್ರು ಬಿಲ್ ಕೊಡ್ತಾರೆ. ಹಾಂ 350. 350 350 ಬೇಕು. 350 ಕರೆಕ್ಟ್. ಹೇ ರಾಮ ಪಾಪ, ಪರವಾಗಿಲ್ಲ. 350 ಅಲ್ವಾ? ತಗೊಳ್ಳಿ. एक मिनट कितना है देखो. ₹10 ಅಂದಿದ ತಕ್ಷಣ ಪಾಪ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. 10 rupees 3 ಸತಿ ಕೇಳಿದ್ರು. ಯಾರವ ಸುಮ್ಮನೆ ಕಾಮಿಡಿ ಮಾಡಿದೆ ಗುರು, ಬೇಜಾರು ಮಾಡ್ಕೋಬೇಡಿ. ಏನು ಮಾಡ್ತೀರಾ, ನಿಜ ಜೀವನದಲ್ಲಿ ಬಡವರು ಇರ್ತಾರೆ. 500ಗೆ ಹಾಕ್ಸ್ಬೇಕಂತೇನಿಲ್ಲ, 50 ರೂಪಾಯಿಗೂ ಹಾಕ್ಸ್ತಾರೆ.
ಹಾಗೆ ನಾವು ಟ್ರೈ ಮಾಡಿದೆ 10 ರೂಪಾಯಿಗೆ ಹಾಕ್ತಾರಂತ. ಇವರಾದರೂ ಪರವಾಗಿಲ್ಲ, 10 ರೂಪೀಸ್ ಅಂತ ಕೇಳ್ಬಿಟ್ಟು 10 ರೂಪೀಸ್ಗೆ ಹಾಕಿದ್ರು. ಕೆಲವೊಂದು ಪೆಟ್ರೋಲ್ ಬಂಕುಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ, 10 ರೂಪೀಸ್ಗೆ ಹಾಕಲ್ಲ ಅಂದ್ಬಿಡ್ತಾರೆ. ಚಿಂತಾಮಣಿ, ಎಚ್ ಕ್ರಾಸ್, ಮದನಪಲ್ಲಿ ಹೈವೇ ಇದೆ. ವಿಂಡ್ ನಾಯ್ಸ್ ಮಾತ್ರ ಜಾಸ್ತಿ ಬರುತ್ತೆ ಈ ರೂಟಲ್ಲಿ, ಮತ್ತು ಜಾಸ್ತಿ ವೆಹಿಕಲ್ಸು ಬರ್ತಾ ಇರುತ್ತೆ. ಹಾಗಾಗಿ ಸಿಟಿಯಲ್ಲಿ ಸೌಂಡ್ ಬಂದರೂ ಕೂಡ ಗಾಳಿ ಬರಲ್ಲ, ಹಾಗಾಗಿ ಅದರಲ್ಲಿ ಸ್ವಲ್ಪ ಅವಾಯ್ಡ್ ಆಗುತ್ತೆ ವಿಂಡ್ ನಾಯ್ಸು. ಸಿಟಿ ಔಟ್ಸ್ಕಟ್ಟು ಗಾಡಿ ಕಡಿಮೆ, ಗಾಳಿ ಜಾಸ್ತಿ, ಹಾಗಾಗಿ ವಿಂಡ್ ನಾಯ್ಸ್ ಬಂದೇ ಬರುತ್ತೆ. ಇದೇ ಸ್ಟ್ರೆಚ್ 30 ಕಿಲೋಮೀಟ್ರ್ ಹೊಡಿಬೇಕು ಇದೇ ಹೈವೇಯಲ್ಲಿ. ಲೋಕಲ್ ರೂಟಿಗೆ ಟರ್ನ್ ಆದಮೇಲೆ ನಾವು ಸಿಗೋಣ. ನಮ್ಮ ಏರಿಯಾ ಆಗಿರೋದ್ರಿಂದ ಈ ಥರ ಹೋಗ್ತಾ ಇರೋದಷ್ಟು ಆರಾಮಾಗಿ. ಈ ರೂಟೆಲ್ಲ ಸಿಕ್ಕಾಬಟ್ಟೆ ಹೊಡೆದಿದ್ದೀವಿ ರ್ಯಾಶ್ ಡ್ರೈವಿಂಗ್ ಅಂತೂ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಗೊತ್ತು, ಸಾಕಾಗಲ್ಲ. ಈ ಥರ ಆಡಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ರೋಡುಗಳೆಲ್ಲ ಹಾಕಿದ್ದು 1 ವರ್ಷಕ್ಕೆ ಕಿತ್ತೋಗ್ಬಿಡುತ್ತೆ. ಬೋರ್ ಲಾರಿಗಳು, ನಮ್ಮೂರ ಹತ್ರ ಬಂದ್ವಿ. 1/2 ಕಿಲೋಮೀಟ್ರ್ ಅಷ್ಟೇ ಡೌನ್ ಇಳಿದ್ರೆ ನಮ್ಮೂರು. ಊರಲ್ಲಿದ್ದರೆ ಸಿಟಿಗೆ ಹೋಗಬೇಕು ಅಂತ ಮನಸ್ಸು, ಸಿಟಿಯಲ್ಲಿದ್ದರೆ ಊರಿಗೆ ಬರಬೇಕು ಅಂತ ಮನಸ್ಸು. ಮನುಷ್ಯನಿಗೆ ಎಲ್ಲಿದ್ರೂ ಏನೋ ಒಂದು ಚಿಂತೆ ಕಾಡ್ತಾನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿರೋ 3 ಗಾಡಿಗಳು ಬೆಂಗಳೂರಿಗೆ ಬರುತ್ತೆ, 3 ಅಲ್ಲ 4 ಗಾಡಿಗಳು ಬೆಂಗಳೂರಿಗೆ ಬರುತ್ತೆ. ಸ್ವೀಟಿ, ಅಯ್ಯಯ್ಯ, ಇಳಿ ಸಾಕು, ಇಳಿ ಏಯ್ ಇಳಿ. ಇದು ಉದ್ದಿನೋಡೆ ಮಾಡ್ತಾ ಇದ್ದಾರೆ ನೋಡಿ, ಕ್ರಿಸ್ಪಿಯಾಗಿದೆ. ಸುಗಿ ಬೋಂಡ ಮಾಡೋಕ್ಕೆ. ಸಾಕು, ಕಲರ್ ಚೇಂಜ್ ಆಗ್ಬಿಡ್ತು. ಚಟ್ನಿ ಮಾಡಿದ್ದೀರಾ? ಇದು ಬೇಳೆ ವಡೆ ಅಂದರೆ ಮಸಾಲ ವಡೆ ಅಂತ ಕರೀತಾರಲ್ಲ ಅದು. ಎಪ್ಪಡಿ ಪಂಡ್ರದಿದೆ, ಇಪ್ಪಡಿ ಎಡ್ತಿಟ್ಟೆ. ವಾವ್, ನಾನು ಹಾಕ್ಬಿಟ್ಟೆ. ಹಾಕ್ಬಿಟ್ಟ ವಡೆ, ಹಾಕ್ಬಿಟ್ಟ. ಎಣ್ಣೆ ಹತ್ರ ಪ್ರಯೋಗ ಮಾಡೋದು ತುಂಬ ಡೇಂಜರ್. ನೋಡಿತಾರ Later that night.
The next day. ಪ್ರಶ್ನ ಆಯಿತು, ಹೋಗ್ಬೇಕಾಗಿತ್ತು, ಅರ್ಜೆಂಟು, ಲೇಟ್ ಆಗಿಬಿಡ್ತು. ಹಾಗಾಗಿ ಚಳಿ ಬೇರೆ, ಸಕ್ಕ ಚಳಿ ಇದೆ ಗುರು. ಅರ್ಧೋಗುತ್ತೆ ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ. ಹಿಂಗೆ ಬಾಬಾ 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 ಬಾಬಾ. ಈ ಚಳಿಯಲ್ಲಿ ಅದ್ರಕೊಂಡು ಏನು ವ್ಲಾಗ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ನೆನ್ನೆ ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಂಟಿಲ್ ದೆನ್, ಗುಡ್ ಬೈ.